ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾ ಇದಾರೆ ಅದನ್ನ ಗಮನಿಸಬೇಕಾಗಿದೆ. ಕೆಲವರು ಯಾವುದೋ ಒಂದು ನಮ್ಮ ಸುದ್ದಿವಾಹಿನಿಗಳವರು ಅವ್ರ ಜನಾಂಗದ ಬಗ್ಗೆ ಕೆಲಸ ಮಾಡ್ಬೇಕಾಗಿದ್ರೆ ಜನಾಂಗದ ಬಗ್ಗೆ ಕೆಲಸ ಮಾಡ್ಲಿ, ಸುದ್ದಿ ಕೆಲಸ ಮಾಡ್ಬೇಕಾದ್ರೆ ಸುದ್ದಿ ಬಗ್ಗೆ ಕೆಲಸ ಮಾಡ್ಲಿ. ಯಾವ್ದೋ ಒಂದು ಎಲ್ಲಾ ಚಾನೆಲ್ ಯಾವ್ದೋ ಒಬ್ಬ ಚಾನಲ್ ಅವರು ಏನೋ ಒಂದು ಬಾಯಿ ತಪ್ಪಿಂದ ಅಲ್ಲಿ ಅವ್ರು ಏನೋ ಹೇಳ್ಬೇಕಾಗಿದ್ದು ಬಾಯಿ ತಪ್ಪಿಂದ ಏನೋ ಹೇಳಿದ್ದಾರೆ. ಅದು ಉದ್ದೇಶಪೂರ್ವವಾಗಿ ಹೇಳಿರ್ತಕ್ಕಂಥದ್ದಲ್ಲ. ನಾವ್ಯಾರೂನು ನಮ್ಮ ಜಾತ್ಯತೀತ ಜನತಾ ದಳದ ಪಕ್ಷದವ್ರು ಯಾರೇ ಆಗಿರ್ಬೋದು, ನಾಗೇಶ್ ಅವರು ಏನ್ ನಮ್ಮ ಮಾಜಿ ಸಚಿವರಾದಂತ ನಾಗೇಶ್ ಅವ್ರನ್ನ ನಾವ್ಯಾರೂ ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ಕೇವಲವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನ ಅಲ್ಲಿ ತೋರಿಸಿಲ್ಲ. ಬರೀ ಏನ್ ಮೊದ್ಲು ಹೇಳಿದ್ರು ಅದನ್ನ ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನೆನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡರ್ ಪ್ರಾಜೆಕ್ಟ್ ಅಂತ. ನಮ್ ಶಾಸಕರು ಹೇಳಿದ್ದಾರೆ ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಕುಳುಗಳ ಕೈವಾಡದಂತೆ. ಯಾಕಂದ್ರೆ 600 ಕೋಟಿ ರೂಪಾಯಿ ಟೆಂಡರ್ ಅಂತಂದ್ರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ, ಅದು ದೊಡ್ಡ ಕುಳುಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನ್ ಹೇಳಿದ್ರೆ ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ, ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನ್ ಸೋಮೇಶ್ ಪಾಳಿದ ಜನ ಸಂಕಷ್ಟ ಪಟ್ರು, ಆ ಒಂದು ದುರ್ವಾಸನೆಯಿಂದ ಏನೆಲ್ಲ ಒಂದು 15 ದಿವಸ ಅವರು ಕಷ್ಟಪಟ್ರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದ್ ಬಿಟ್ರೆ ಉದ್ದೇಶಪೂರ್ವಕ ಅದ್ ಹೇಳಿರ್ತಕ್ಕಂಥದ್ದೇನಲ್ಲ. ಆದ್ರೆ ಅದನ್ನ ಕೆಲವರು ಅವರ ಏನೋ ಒಂದು ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ರು, ಅವ್ರ ಗಮನಕ್ಕೆ ಬಂದು ಅದನ್ನ ಬೇಡ ಅಂದ್ರೂ ಏನು ಇಷ್ಟು ವರ್ಷದಲ್ಲಿ ಹೋಗ್ತಾ ಇರ್ತವಂತವ್ರನ್ನ ಕಾಂಗ್ರೆಸ್ ಕಚೇರಿ ಕರ್ಸ್ಕೊಂಡು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಎಲ್ಲ ಮಾಡಿದ್ರೆ ಇದರಿಂದ ಏನ್ ಸಾಧನೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತಾಡಿರ್ತಕ್ಕಂಥದ್ದು ಜನರ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದಾರೆ ಬಿಟ್ರೆ ನಾಗೇಶ್ ಅವ್ರ ಬಗ್ಗೆ ಆಗ್ಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ದಿವಂಗತ ನಮ್ಮ ಆಲಂಗೂರು ಸೀನಣ್ಣವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಂತವ್ರು ನಾಗೇಶ್ವರು. ಆ ಕಾರಣಕ್ಕೋಸ್ಕರ ಈ ಪಕ್ಷದವ್ರು ಯಾರು ಅವ್ರ ಬಗ್ಗೆ ಯಾವುದೇ ಕೇವಲವಾಗಾಗ್ಲಿ ಹಗುರವಾಗಾಗ್ಲಿ ಮಾತಾಡೋದಿಲ್ಲ. ಅವ್ರ ಅವಧಿನಲ್ಲೂ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಆಲಂಗೂರು ಸಿನ್ನಣ್ಣವರ ಒಂದು ಅವಧಿನಲ್ಲಿ ಏನೇನು ಕೆಲಸ ಆಗಿದೆ, ಶಾಲೆಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು, ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲವನ್ನು ಇವತ್ತು ನಾವು ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ನಮ್ಮ ಸಿನ್ನಣ್ಣವ್ರಿಗಾಗಿರ್ಬೋದು 2 ಬಾರಿನೂ ಅವ್ರಿಗೆ ಒಂದು ಸರ್ಕಾರ ಸಿಕ್ಕಿತ್ತು. ನಮ್ಮ ನಾಗೇಶ್ ಅವ್ರಿಗೂ ಸರ್ಕಾರ ಸಿಕ್ಕಿದ್ದಿಂದ ಆಗಿದೆ. ನಮ್ಮ ಶಾಸಕರಿಗೆ ಸರ್ಕಾರ ಇಲ್ಲ ಅಂದ್ರೂ ಆ ಒಂದು ಛಲ ಏನಿದೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಇವತ್ತು ಅವರ ಒಂದು ಸೇವೆ ಮಾಡ್ಬೇಕಂತಕ್ಕಂಥ ಒಂದು ಮನೋಭಾವನೆ ಏನಿದೆ ಅದಕ್ಕೆ ನಾವು ಮೆಚ್ಚುಗೆ ಕೊಡಿಸ್ಬೇಕಂತ ನಮ್ಮ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ರೂ ತಮ್ಮ ಮೀಡಿಯಾವ್ರಿಗೂ ಅಷ್ಟೇ, ನಾನು ಯಾವುದೇ ಸಣ್ಣ ಪುಟ್ಟ ಬಂದಿದ್ದನ್ನ ಅದನ್ನ ತೋರಿಸಿ ನೀವೇನೋ ಬೇರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಧನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಜನಹಿತಕ್ಕಾಗಿ ನೀವು ಪತ್ರಿಕಾ ರಂಗದವರು ಕೆಲಸ ಮಾಡಿ ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.